ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡಕತ್ತೀರಿ? ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ನಿಮ್ಮ ಊರಾಗ ತಂಡ ಹೆಂಗೈತಿ ಕಮೆಂಟ್ ಮಾಡಿರಿ. ನಮ್ಮ ಊರಾಗಂತೂ ಭಾಳ ಅಂದ್ರೆ ಭಾಳ ತಂಡ ಐತಿ. ಮೋಸ್ಟ್ಲಿ ಇನ್ನು 5 ವರ್ಷಕ್ಕೆ ಹಿಮ ಬಿದ್ದರೂ ಬೀಳ್ಬೋದು ರೀ, ಆ ನಮೂನಿ ಆಗೈತಿ ನಮ್ಮ ಊರ. ಸೊ ನೋಡ್ರಿ ನಮ್ಮ ಬುದ್ಧಗಳು ಹೆಂಗೆ ಕುಂತಾರ. ಕೆಟ್ಟದ್ದನ್ನು ಮಾತಾಡಕ್ಕೆ ಹೋಗ್ಬೇಡ್ರಿ, ಕೆಟ್ಟದ್ದನ್ನು ನೋಡಕ್ಕೆ ಹೋಗ್ಬೇಡ್ರಿ, ಕೆಟ್ಟದ್ದನ್ನು ಕೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತಾರ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಗೊಂದು ಲಾಗ್ಸ್. ಇನ್ನು ಥಂಡಿ ಭಾಳ ಹೇಳಿ ಬಿಸಿ ಬಿಸಿ ಟೀ ಕುಡಿಬೇಕು. ಥಂಡಿರಲಿಲ್ಲ ಅಂದ್ರೂ ನಾವು ಟೀ ಕುಡಿತೀವಿ, ಥಂಡಿ ಇದ್ದಾಗಂತೂ ಟೀ ಕುಡಿಲೇಬೇಕು. ಆದರೂ ಕೂಡ ಹೇಳ್ತಾನಲ್ರಿ, ನಾ 2 ಕಪ್ ದಿನಕ್ಕೆ ಅದನ್ನು 4 ಸರಿ ಕುಡಿತೀನಿ. ಎಷ್ಟು ಮನಸ್ಸು ಗಟ್ಟಿ ಮಾಡ್ಕೊಳತ್ತೀನಿ ಅಂದ್ರೆ ಅಷ್ಟು ಮನಸ್ಸು ಗಟ್ಟಿ ಮಾಡ್ಕೊಳಕತ್ತೀನಿ. ಸೊ ಟೀ ಮಾಡ್ಕೊಂಡೆ ರೀ. ಟೀ ಮಾಡ್ಕೊಂಡ್ಮೇಲೆ ಇನ್ನೇನು ಮಾಡೋದ್ರಿ, ಟೀ ಮಾಡಿದ್ಮೇಲೆ ಟೀನ ಕುಡಿಬೇಕಲ್ಲ ನಾವು. ಸೊ ಟೀ ಕುಡಿದ್ಮೇಲೆ ನಮ್ಮ ದಿನ ಸ್ಟಾರ್ಟ್ ಆಗ್ತೈತೆ ರೀ. ಇದು ನಿಮ್ಗೆಲ್ಲರಿಗೂ ಗೊತ್ತಾಗೈತೆ ಅನ್ಕೋತೀನಿ. ಟೀ ಇಲ್ದೆ ಏನಪ್ಪ ಅಂದ್ರೆ ದಿನ ಸ್ಟಾರ್ಟ್ ಆಗಂಗಿಲ್ಲ. ಸೊ ಟೀ ಆದ್ಮೇಲೆ ನಾನು ಬಗಲ ತೆಗಿತೀನಿ. ಅಲ್ಲಿ ತನಕನೂ ಬಗಲ ತೆಗಿಯಂಗಿಲ್ಲ. ಬಗಲ ತೆಗೆದು ನೋಡಿದ್ರೆ ಸಿಕ್ಕಾಪಟ್ಟಿ ಬೆಳಕಾಗೈತಿ. ಯಾಕಂದ್ರೆ ಲೇಟ್ ಆಗೈತಿ ಇವತ್ತು. ಏನು ಮಾಡಬೇಕು, ಜಲ್ದಿ ಜಲ್ದಿ ಏನಾರ ಮಾಡಿ ತಿನ್ನಿಸ್ಬೇಕಾ? ಹೇಳ್ರಿಪ್ಪ, ಪಟ ಪಟ ರೆಡಿ ಆಗ್ರಿ ಅಂದ್ರೆ ನನ್ನ ಮಕ್ಕಳು ನೋಡ್ರಿ, ನನ್ನ ಸಣ್ಣ ಮಗ ಎಷ್ಟು ಪ್ರೀತಿ ಮಕ್ಕಳು ಇಲ್ಲದಲ್ಲಿ ಪ್ರೀತಿ ಬಂತ ಅವನ ಮೇಲೆ. ನನ್ನ ಕಳಸ್ ಇವ್ರು ಇಷ್ಟು ಡ್ರಾಮಾ ಮಾಡಾಕತ್ತಾರಲ್ಲ, ಹಂಗೇನೇ ಇಲ್ರಿ ಇವ್ರು. ಸೊ ಇನ್ನು ಅವ್ನಿಗೆ ದೊಡ್ಡ ಮಗಗೆ ಏನಾರು ತಿನಿಸೇನೆ ಕಳಿಸ್ಬೇಕ್ರಿ ನಾವು. ಇಲ್ಲಂದ್ರೆ ಅವನಂತರೂ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಇದು ಕಾಡ್ತಾನೆ ರೀ ನನಗೆ. ಸ್ಕೂಲ್ನಾಗ ಬ್ರೇಕ್ಫಾಸ್ಟ್ ಇರ್ತೈತೆ ರೀ, ಬಟ್ ಅವ ಅಲ್ಲಿ ಚಂದಾಗಿ ನಾಷ್ಟ ಮಾಡಂಗಿಲ್ಲ. ಇಡ್ಲಿ ಇದ್ರೆ 2 ಇಡ್ಲಿ ತಿನ್ನೋ ಮಗ ಅದಾನವ. ಈ 6th ಅದಾನವ 2 ಇಡ್ಲಿ ತಿಂತಾನೆ ರೀ. ಎಲ್ಲಿ ಹೊಟ್ಟೆ ತುಂಬ್ತೈತಿ ನಮಗೆ ಗೊತ್ತೈತೆ ಅವನ ಬಗ್ಗೆ. ಹಿಂಗಾಗಿ ಅವ ಎಷ್ಟು ಹಠ ಹಿಡಿದ್ರೂ ನಾ ಮನ್ಯಾಗ ಮಿಲ್ಕ್ ಶೇಕರ ಮಾಡಿರ್ತೀನಿ, ಸಜ್ಜಿಕನಾರ ಮಾಡಿರ್ತೀನಿ, ರಾಗಿ ಗಂಜಿನಾರ ಮಾಡ್ತೀನಿ. ರಾಗಿ ಗಂಜಿ ಮಾತ್ರ ಕುಣ್ಕೋಂತ ಕುಡಿದು ಹೋಗ್ತಾನೆ ರೀ. ಬಟ್ ಮಿಲ್ಕ್ ಶೇಕ ಮತ್ತು ಸಜ್ಕ ಬರುತ್ತಲ್ಲ, ಭಾಳ ಹೆಂಗಪ್ಪ ಅಂದ್ರೆ ಏನಪ್ಪ ಅಂಥದ್ದು ಏನು ತಿನ್ಸಾಕತ್ತೀವೋ ಅಂದಿರ್ಬೇಕು, ಹಂಗೆ ಮಾಡ್ತಾನೆ. ಇರುವಲ್ದಾಗ ಆದರೂ ಮಕ್ಕಳನ್ನ ಕೈ ಬಿಡೋಂಗಿಲ್ಲ ರೀ ಈಗಿನ ಕಾಲದಾಗ. ಕೈ ಬಿಡೋಂಗಿಲ್ಲ ಅಂದ್ರೆ ಅವ್ರು ಹಠ ಮಾಡ್ತಾರಪ್ಪ, ಒಲ್ಲೆ ಅಂತಾರ ಅಂತ ಬಿಟ್ವಿ ಅಂತಂದ್ರೆ ಅವರ ಪಿಜ್ಜಾ ಬರ್ಗರ್ ಮೇಲೇ ಜೀವನ ಮಾಡಿಬಿಡ್ತಾರೆ ಆಮೇಲೆ. ಸೊ ನಾವು ಒಂದು ಸ್ವಲ್ಪ ಜಂಕ್ ಫುಡ್ ಕಡಿಮೆನೇ, ಸ್ವಲ್ಪ ಆಯ್ಲಿ ಫುಡ್ ಜಾಸ್ತಿನೇ ಯಾವಾಗ್ಲೂ. ನನಗೆ ಸೇರ್ತೈತಿ ಆಯ್ಲಿ ಫುಡ್. ಇನ್ನು ಸಜ್ಕಾಕ್ಕೆ ಹಾಲು ಹಾಕ್ಕೊಂಡು ಫಸ್ಟ್ ಕ್ಲಾಸ್ ನಾನೇ ಕುಡ್ಸಿದ್ನಿ ಅವ್ನಿಗೆ. ಇಲ್ಲಿಕಂದ್ರೆ ಕುಡಿಯೋಂಗಿಲ್ಲ, ನನಗೆ ಗೊತ್ತೈತಿ. ಕುಡಿಸಿ ಅವ್ನು ಕಳಿಸ್ಬೇಕು. ಅವ್ನು ಕಳ್ಸಿದ ಮೇಲೆ ಸಣ್ಣ ಮಗುಗೂ ತಿನ್ನಿಸ್ಬೇಕು. ಇವತ್ತು ಅವ್ನಿಗೂ ಸಜ್ಜಿಗೆ ತಿನ್ನಿಸೋದು ಅಂತಂದರೆ ಒಂದು ದೊಡ್ಡ ಕಸರತ್ತು ಮಾಡ್ದಂಗೆ ನಾನು. ಸ್ವಲ್ಪ ಇತ್ತೀಚೆಗೆ ಸಪ್ಪನ್ನು ತಿನ್ನೋದು ಕಡಿಮೆ ಮಾಡ್ಯಾನ ರೀ ಅವನು. ಅವ್ನಿಗೊಂದು ಸ್ವಲ್ಪ ಖಾರ ಉಪ್ಪು ಬೇಕಾಗೈತಿ. ಬಟ್ ಭಾಳ ಖಾರ ಅಮ್ಮ ನೀರು ಅಂತಾನೆ. ಹೀಗಾಗಿ ಅವ್ನಿಗೊಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಮೆಣಸಿನಕಾಳಿನ ಪುಡಿ ಹಾಕಿರ್ತೀನಿ. ಭಾಳ ಅಂದ್ರೆ ಭಾಳ ಲೈಟಾಗಿ ಹಾಕಿ ಮಾಡಿರ್ತೀನಿ. ಸೊ ಈಗ ಇಷ್ಟೆಲ್ಲ ಆಟ ಆಡಿಸ್ಕೋತ ಸಜ್ಕ ತಿನ್ನಿಸ್ಬೇಕು ಅವ್ನಿಗೆ. ನೋಡಿರಿ ಹೆಂಗೆ ಎಂಜಾಯ್ ಮಾಡಕತ್ತಾನ. ಬಬಲ್ಸ್ ಅದಂದ್ರೆ ಭಾಳ ಇಷ್ಟ ಅವ್ನಿಗೆ. ಬೆಳಗಾವಿಗೆ ಹೋದಾಗ ಅಂತ ತರ್ತೀವಿ, ಯಾಕಂದ್ರೆ ಅಲ್ಲಿ ಅದನ್ನು ಬಿಟ್ಟರೆ ಮತ್ತು ಜಾತ್ರೆಯಾಗ ಸಿಗ್ತಾವೆ. ಈಗ ಹೊಸ ಚಪ್ಪಲ್ ಸೈಜ್ ಭಾಳ ದೊಡ್ಡ ಹೋದವ್ರಿ, ಆದರೂ ಅವ್ನು ತೆಗ್ದೀನಿ. ಯಾಕಂತಂದ್ರೆ ಊಟ ಮಾಡ್ಸಕ್ಕೆ. ಆದಮೇಲೆ ಅಂಗ್ಳಕ್ಕೆ ನೀರು ಹಾಕೀನಿ ರೀ. ಇಷ್ಟೊತ್ತಿಗೆ ಅಂಗ್ಳಕ್ಕೆ ನೀರು ಹಾಕ್ಕೊಡ್ತಾನವ. ಅಂಗ್ಳಕ್ಕೆ ನೀರು ಹಾಕ್ಕೊಡ್ದೆ ಪಾರ್ಸಲ್ ಬಂತು ರೀ ನನಗೆ. ಏನು ಪಾರ್ಸಲ್ಪ ಅಂತಂದ್ರೆ, ನನ್ನ ಮಗ ಭಾಳ ದೊಡ್ಡವಾಗ್ಯಾನಲ್ಲ ರೀ, ಛೋಟ ಮಗ ರೀ, ಧ್ರುವ ಭಾಳ ದೊಡ್ಡವಾಗ್ಯಾನಲ್ಲ, PhD ಓದಾಕತ್ತಾನಲ್ಲ. ಆ ರೇಂಜಿಗೆ ಓದಲಿ ಅಂಥೇಳಿ ಅವ್ನಿಗೆ ಆರ್ಡ್ರ್ ಹಾಕಿದ್ದಾನೆ ಬುಕ್ಕ. ಏನಂತ ನೋಡಿರಂತ ಈಗ ಓಪನ್ ಮಾಡ್ತಾನೆ. ಓಪನ್ ನಾನೇ ಮಾಡ್ತಾನೆ ಅಂಥೇಳಿ ಪೂರ್ತಿ ನ್ಯಾಯ ತಗೊಂಡು ಕುಂತಾನೀಗ. ಕತ್ತಿ ತೊಗೊಂಡು ಬರ್ತಾನೆ ರೀ. ದೊಡ್ಡವದನ ಓಪನ್ ಮಾಡ್ತಾನೆ. ಈಗ ನೋಡಿರಿ ವಿಡಿಯೋ ಅವನೇ ಮಾಡಾಕತ್ತಾನೆ. ಇಲ್ಲಪ್ಪ ನಾನು ಓಪನ್ ಮಾಡ್ತೇನೆ, ನೀ ವಿಡಿಯೋ ಮಾಡ ಅಂತ ಹೇಳಿದೆ. ಅದಕ್ಕೆ ತಾನು ವಿಡಿಯೋ ಮಾಡಾಕತ್ತಾನೀಗ. ಅವನಿಗೆ ಒಮ್ಮೆ ಹ್ಯಾಪಿನೆಸ್ ಬಂದುಬಿಡ್ತೈತಿ. ನಾ ಇನ್ನು ಕಟ್ ಮಾಡ್ಕೊಡ್ದನ ವಿಡಿಯೋನೂ ಮಾಡೋಂಗಿಲ್ಲ. ಅವ ಭಾಳ ಇದದಾನ ರೀ. ನೋಡಿರಿ ಹೆಂಗೆ. ಸೊ ಅದು ಓಪನ್ ಮಾಡಕ್ಕೆ ಬರವಲ್ದಾಗೈತಿ. ಅಮೆಜಾನದೈತಿ. ಬಟ್ ಗೊತ್ತಾಗಿರ್ಬೇಕು ನಿಮ್ಗೆ. ಅಮೆಜಾನದೊಳಗಿಂದ ಏನರ ಬಂತು. ಯಾಕೆ ಹತ್ರನೂ ಬೇಡಾಗಿತ್ತು ಗೊತ್ತಾತು ರೀ. ಇದು ಬುಕ್ ಫೋನೆಟಿಕ್ ಲರ್ನಿಂಗ್ ಅಂತ ಹೇಳಿ ಏನಪ್ಪ ಅಂತಂದ್ರೆ ಸೌಂಡ್ ಕೊಡ್ತೈತಿ. ಸ್ವಲ್ಪ ಎಲ್ಲ ನಾವು ಮಾತಾಡಕತ್ತಾನೆ ಹೊಳ್ಳಿ. ಏನು ಮಾಡ್ತಾನಂದ್ರೆ ನಾವೇನು ಮಾತಾಡ್ತೀವಲ್ಲ ಅದನ್ನೆಲ್ಲ ಹೊಳ್ಳಿ ಅಂತಾನೆ. ಹೀಗಾಗಿ ನಮ್ಮ ಭುವನ್ ಏನಂದ, ಅಮ್ಮ ಅವಂಗೆ ಬುಕ್ ತರಿಸ್ಕೊಡು. ನಮ್ಮ ತಮ್ಮನ ಮಗಳದ್ದು ಇತ್ತು ರೀ ಅದು ಬುಕ್. ಅದೆಲ್ಲ ಮುಗಿಸಿದಾರೆ ಕತೆ. ಅದಕ್ಕೆ ತರಿಸ್ಕೊಡ ಅಂತಂದ ಭುವನ. ಕರೆಕ್ಟ್ ಬಿಡ, ತರಿಸು ಇದ ಏಜ್ ಅಂಥೇಳಿ ತರಿಸ್ಬೇಕಂದ್ರೆ ಆರ್ಡ್ರ್ ಹಾಕ್ದೆ ನಾನು. ಬಟ್ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ಶೆಲ್ಲ ಹಾಕಿಲ್ಲ ಅದ್ರಾಗ. ಶೆಲ್ಲ ಹಾಕಿಲ್ಲ. ಬಟ್ ಇನ್ನೊಂದು ಏನಂದ್ರೆ ಅದು ಓಪನ್ ಮಾಡಕ್ಕೆ ಬರವಲ್ದು ನನಗೆ ಹಿಂದಿಂದ. ಭಾಳ ಗುದ್ದಾಡಿದ್ವಿ ರೀ. ಗುದ್ದಾಡಿ ಏನು ಮಾಡಿದ್ವಿ ಅಂತಂದ್ರೆ ಅದನ್ನು ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಬಂದಿದ್ದೆ. ಬಟ್ ಅದಕ್ಕಿಂತ ಮುಂಚೆ ಮಾಡಿದ ವಿಡಿಯೋ ಇದು. ಇದ್ರಾಗ ABCD ಮತ್ತು ಏನಪ್ಪ ಅಂದ್ರೆ ಅದ್ರ ಜೊತೆನೇ ಅದ್ರ ಆ್ಯಪಲ್ ಏನೇನು ಇದೆಲ್ಲ ಟೈಮಿಂಗದು ಐತಿ. A4 ಆ್ಯಪಲ್ ಅದಾವು, ವೆಜಿಟೇಬಲ್ಸ್ ಅದಾವು, ಫ್ರೂಟ್ಸ್ ಅದಾವು, ಕಲರ್ಸ್ ಅದಾವು. ಅಂದ್ರೆ ಅವ್ನು ಹೇಳ್ತಾರಲ್ಲ ಅವರು ಆ ಸೌಂಡು ಕೊಡ್ತಿದ್ವಿ. ಮತ್ತು ರೈಮ್ಸ್ ಕೂಡ ಅದಾವೆ ರೀ, ನಂಬರ್ಸ್ ಅದಾವು. ನನಗೆ ಚಲೋ ಅನ್ನಿಸ್ತು ಬುಕ್. ನಾನು ನೋಡಿದ್ದೆ.
ಮತ್ತು ಅದು ಬೈ ಏಜ್ ಬೇರೆ ಬೇರೆ ಥರ ಐತಿ. ಸೊ ನಿಮ್ಗೆ ಲಿಂಕ್ ಬೇಕಂದ್ರೆ ಅದರದ್ದು ನಾ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ಭಾಳ ಚಲೋ ಐತಿ. ಇತ್ತೀಚೆಗೆ ನಾ ಭಾಳ ನೋಡಿದ್ದೆ ವಿಡಿಯೋ, ಬಟ್ ಅಂದ್ರೂ ಇನ್ನೂ ಮಾತಾಡ್ತಿರ್ಲಿಲ್ಲಲ್ಲ, ಅದಕ್ಕೆ ನಾನು ತಂದಿರಲಿಲ್ಲ. ಇನ್ನು ಊಟಕ್ಕೆ ರೊಟ್ಟಿ ಚಪಾತಿ ಬೇಸ್ರಾಗಿತ್ತು ರೀ. ಭಾಳ ದಿನ ಆಗಿತ್ತು ರಾಗಿ ಮುದ್ದೆ ಮಾಡಂದ್ರೆ. ಸೊ ಸಬ್ಬಸ್ಗೆ ಸೊಪ್ಪು ಭಾಳ ತೊಗೊಂಡಿದ್ದೆ ನಾನು, ಬಟ್ ರಾಗಿ ಮುದ್ದೆಗೆ ಯಾವಾಗಲೂ ಕಾಳಿನ ಉಪ್ಸಾರು ಮಾಡಿರ್ತೀನಿ. ಈ ಸರಿ ಸೊಪ್ಪು ಮಾಡೋಣ ಅಂದ್ಕೊಂಡೆ, ಬಟ್ ಹೆಸರು ಕಾಳೂ ಹಾಕಿ ಮಾಡಿದೆ. ಅಂದ್ರೆ ಉಪ್ಸಾರು ಕಮ್ ಸೊಪ್ಪು ಸಾರು ಎರಡೂ ಕೂಡಿನ ಮಾಡಿದ್ರಾತಂತ ಹೇಳಿ ಅಂದ್ಕೊಂಡು. ಇನ್ನು ಹಳದಿ ಆಗಿಬಿಡ್ತು ನೋಡ್ರಿ, ಆಲ್ರೆಡಿ ಹಳದಿ ಆಗಾಕತ್ತಿದೆ ಸೊಪ್ಪು. ಅದಕ್ಕೆ ಏನು ಮಾಡಿದೆ ಅಂತಂದ್ರೆ ಪಟ ಚಲೋ ಇತ್ತಿದ್ದೆಲ್ಲ ಆರಿಸ್ಕೊಂಡು ಒಂದು ಅರ್ಧ ಸೀಡು ಅಂದ್ರೆ 2 ಸೀಡು ಕೊಟ್ಟು ಹೇಳಕ್ಕಿ 1 ಸೀಡು ಸೊಪ್ಪು ಸಾರು ಮಾಡಿಬಿಡೋಣ ಅಂಥೇಳಿ. ಮಸ್ತ್ ಐತಿ ಮೆಥಡ್, ಭಾಳ ಈಸಿ ಐತಿ ರೀ ಮೆಥಡ್. ಭಾಳ ಲೈಕ್ ಆತು ನನಗೆ, ಮತ್ತು ಭಾಳ ಟೇಸ್ಟಿ ಆಗಿತ್ತು ರೀ ಸಾರು. ಕರೆ ಹೇಳ್ಬೇಕಂತಂದ್ರೆ ರಾಗಿ ಮುದ್ದೆ ಜೋಡಿ ಸೊಪ್ಪು ಸಾರು ಇಷ್ಟು ಚಲೋ ಆಕೈತೆ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತು ಸ್ಪೆಷಲ್ ಚಟ್ನಿನೂ ಮಾಡಿದ್ನಿ. ಸೊ ಹಿಂಗೆ ಸಣ್ಣಗೆ ಹೆಚ್ಕೊಳ್ಳೋದ್ರಿ. ಹೆಚ್ಕೊಂಡು ಏನು ಮಾಡೋದು ಅಂದ್ರೆ 2 ಟೊಮ್ಯಾಟೊ, 2 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಏನಂದ್ರೆ ನೋಡಿ ಹೆಸರು ಕಾಳು ಹಾಕೀನಿ. ಮತ್ತು ನಿಮ್ಗೆ ಮತ್ತೇನಾದ್ರು ಬೇರೆ ವೆಜಿಟೇಬಲ್ಸ್ ಹಾಕೋದಂದ್ರೆ ಹಾಕೋಬೋದು. ನಾ ಸಬ್ಬಸ್ಗೆ ಜೊತೆ ಇಷ್ಟ ಇರಲಿ ಅಂತೇಳಿ ಇಷ್ಟ ಹಾಕ್ಕೊಂಡಿದ್ದೆ. ನಾನಿದು ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ದಂಥದ್ದು ಏನಂದ್ರೆ ರೆಸಿಪಿ ಇದೆ. ನಾವು ಒಂದು 4-5 ಹಾಕಿನ ಯಾಕಂದ್ರೆ ಖಾರ ಬೇಕು ರೀ ನಮ್ಗೆ ಭಾಳ, ಅದ್ರ ಸಲುವಾಗಿ ಇವರಷ್ಟು ಸಿಟಿ ಓಡಿಸೋದು. ಸ್ವಲ್ಪ ದೊಡ್ಡ ಕುಕ್ಕರ್ನಾಗ ಇಡೋದು ಚಲೋ ಬಾಡ್ರಿ ಇದನ್ನು. ಯಾಕಂದ್ರೆ ಸಣ್ಣ ಕುಕ್ಕರ್ನಾಗ ಇಟ್ರಿ ಅಂದ್ರೆ ಏನಾಗ್ತೈತಿ, ಭಾಳ ಅದು ಅಂದ್ರೆ ಉಕ್ಕಾಕತ್ ಬಿಡ್ತೈತಿ. ಭಾಳಷ್ಟು ಹೆಸರು ಕಾಳು ಅದಾವು, ಸಬ್ಬಸ್ಗಿನೂ ಐತಲ್ಲ, ಅದ್ರ ಸಲುವಾಗಿ ದೊಡ್ಡ ಕುಕ್ಕರ್ನಾಗ ಇಟ್ಕೊಂಡಿದ್ದೆ. ಇನ್ನು ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಹೆಚ್ಕೊಂಡು ಆ ಸೊಪ್ಪು ಸಾರಿಗೆ ಪಲ್ಯ ಮಾಡ್ಕೋಬೇಕ್ರಿ ನಾವು. ಇದು ಭಾಳ ನೀರು ಇರ್ತೈತಿ. ಹೀಗಾಗಿ ಏನು ಮಾಡ್ಕೊಳ್ಳೋದು ಅಂತಂದ್ರೆ ಇದು ಸಿಟಿ ಒಂದು 7-8 ಸಿಟಿ ಹೊಡೆಸ್ಕೊರಿ. ಯಾಕಂದ್ರೆ ನಮ್ಮ ಹೆಸರು ಕಾಳು ಜಲ್ದಿ ಕುದಿಯಂಗಿಲ್ಲ ರೀ, ಅದ್ರ ಸಲುವಾಗಿ ಒಂದು 7-8 ಸಿಟಿ ಹೊಡೆಸ್ಕೊಂಡೆ ನಾನು. ಸೊ ಈ ಕಡೆ ಅದನ್ನೆಲ್ಲ ಇಟ್ಕೊಂಡೇ ಇಲ್ಲಿ ಒಗ್ಗರ್ಣೆ ಹಾಕ್ಕೊಂಡೆ. ಯಾಕಪ್ಪ ಅಂದ್ರೆ ಒಗ್ಗರ್ಣೆ ಯಾಕೆ ಹಾಕ್ಕೊಂಡೆ ಅಂತಂದ್ರೆ ಇಡ್ಲಿ ಉಳಿದಿದ್ದು ರೀ ನೀವು, ಅದಕ್ಕೆ ಇಡ್ಲಿ ಉಪ್ಪಿಟ್ಟು ಮಾಡಕ್ಕೆ ಇದು ನಮ್ಮ ಫೇವ್ರೇಟ್ ರೀ. ಇಡ್ಲಿ ಒಗ್ಗರ್ಣೆ ನಮ್ಗೆ ಬೇಕಾ ಇಡ್ಲಿ ಮಾರನೇ ದಿನ. ನಮ್ಮ ಮನೆಯವರು ಕೇಳ್ತಾರೆ, ನಾನು ರೂಢಿ ಮಾಡಿಬಿಟ್ಟೇನೆ ಅವ್ರಿಗೆ. ನನಗೆ ಇಷ್ಟ ಮಾಡ್ರಿ ಇಡ್ಲಿ ಒಗ್ಗರ್ಣೆ. ಬಟ್ ಒಮ್ಮೊಮ್ಮೆ ಇಡ್ಲಿ ಮೆತ್ತಗಾದಂದ್ರೆ ನಂಗೆ ಅಷ್ಟು ಸರಿ ಅನ್ಸಂಗಿಲ್ಲ. ಉದೂರಂಗೆ ಆಗ್ಬೇಕು ರೀ ಇಡ್ಲಿ. ಅಂದ್ರೆ ಸ್ವಲ್ಪ ಅದು ಒಂಥರ ರವೆ ಜಾಸ್ತಿ ಇರ್ಬೇಕು ಅಂದ್ರೆ ಚಲೋ. ಸ್ವಲ್ಪ ಯಾಕೋ ನಿನ್ನೆ ಭಾಳ ಅದೇನಾಗಿತ್ತು ಅಂತಂದ್ರೆ ಇಡ್ಲಿ ಮೆತ್ತಗಾಗ್ಬಿಟ್ಟಿದ್ದು, ಅಷ್ಟು ಸರಿಯಾಗಿ ಆಗಲಿಲ್ಲ ರೀ ಅದು. ಇಲ್ಲಿಕಂದ್ರೆ ಭಾಳ ಟೇಸ್ಟಿ ಆಕ್ಕೈತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕಡೆ ಕುದ್ದೂನ ನೋಡ್ಕೋರಿ. ನಾವು ಒಂದು ಸರಿ ಕುದ್ದಿರಲಿಲ್ಲ, ಮತ್ತೊಂದು ಸರಿ ಕುದಿಸಿದ್ದೆ ನಾನು. ಯಾಕಂತಂದ್ರೆ ಈಗ ನೋಡ್ರಿ ಹಿಂಗೆ ಫುಲ್ ಕುದಿಬೇಕು ರೀ. 2 ಸರಿ ಸಿಟಿ ಹೊಡ್ಸೀನಿ ನಾನು. ಆವಾಗ ಕುದ್ಮೇಲೆ ಏನು ಮಾಡ್ಕೋರಿ ಅಂದರೆ ಟೊಮ್ಯಾಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹೊರಗೆ ತಕ್ಕೋರಿ. ಅದ್ರಾಗೇನು ಕುದಿಸಿರಲ್ಲ ಅವನ್ನ. ಸೊ ಇದೊಂದು ಚಟ್ನಿ ಮಾಡಿದೆ, ಮಸ್ತ್ ಆಕ್ಕೈತಿ ಚಟ್ನಿ. ನಾನು ಅದನ್ನು ನೋಡಿದಾಗ ಅಂದ್ಕೊಂಡೆ ಆಗಬೇಕಲ್ಲ ಹಿಂಗೆ ಅಂಥೇಳಿ. ಬಟ್ ನಿಜವಾಗ್ಲೂ ಇಷ್ಟು ಟೇಸ್ಟಿ ಆಗಿತ್ತಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿತ್ತು. ಬೆಳ್ಳುಳ್ಳಿ ಅವು ಮೆಣಸಿನ್ಕಾಯಿ ತಕ್ಕೊಂಡು ಅವನ್ನ ಏನು ಮಾಡ್ಬೇಕಂತ ಹೇಳ್ತೇನಂತೆ. ಸ್ವಲ್ಪ ವೇಟ್ ಮಾಡ್ತೀರಿ. ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಈ ಕಡೆ ಸ್ವಲ್ಪ ಆರ್ಬೇಕು ರೀ ನನಗೆ. ಸೊ ಆ ಕಡೆ ಆರಾಕಿಟ್ನಿ, ಅದನ್ನು ಆರಾಕಿಟ್ಟು ಇವನ್ನಿಷ್ಟ ತಕ್ಕೊಂಡು ಅವು ಟೊಮ್ಯಾಟೊ, ಏನಪ್ಪ ಅಂತಂದ್ರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮತ್ತು ಒಂದಿಷ್ಟು ಬೇಕಂದ್ರೆ ನೀವು ಹೆಸರು ಕಾಳು ಕುದಿಸಿರ್ತಿರಲ್ಲ ಮೆತ್ತೆ ಕುದಿಸ್ಕೊರಿ ಆದಷ್ಟು, ಅವನ್ನೂ ಹಾಕ್ಕೊರಿ. ನಾ ಏನು ಮಾಡಿದೆ ಅಂತಂದ್ರೆ ಮ್ಯಾಲೆ ಒಂದಿಷ್ಟು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕೊತ್ತಂಬರಿ ಹಾಕಿದೆ. ನೀವು ಏಲಕ್ಕಿ ಲವಂಗ ಹಾಕ್ಕೊಂಡ್ರೂ ಮಸ್ತ್ ಆಕ್ಕೈತಿ. ನಾವು ಉಪ್ಸಾರಿಗೆ ಹಂಗೆ ಮಾಡ್ತೇನೆ, ಇನ್ನೊಂದು ಸರಿ ಉಪ್ಸಾರು ಮಾಡಿದಾಗ ನಾನು ತೋರಿಸ್ತೇನಂತ. ಸೊ ಎಲ್ಲನೂ ಕಂಪ್ಲೀಟ್ ಫುಲ್ ಮಿಕ್ಸಿ ಮಾಡ್ಕೊಂಬಿಡ್ರಿ. ನಾನು ಎಷ್ಟು ಮಿಕ್ಸಿ ಮಾಡ್ಕೊಂಡ ನಂತರ ಅದು ಫುಲ್ ಮೆತ್ತಗಾಗಿರ್ಬೇಕು, ಸ್ಮೂತ್ ಆಗ್ಬೇಕು, ಏನೂ ಅದ್ರಾಗ ಸ್ವಲ್ಪ ಉಳಿಬಾರ್ದು. ಅಂದ್ರೆ ನಿಮ್ಗೆ ಚಲೋ ಅನಿಸ್ತೈತಿ. ಸಾಕು ಇಷ್ಟ ಆದ್ರೆ ನಾನು ಏನು ಮಾಡ್ಕೊಂಡೆ ಅಂದ್ರೆ ಅಷ್ಟು ಮಾಡ್ಕೊಂಡು ಇಟ್ಕೊಂಡೆ. ಆಮೇಲೆ ಈ ಕಡೆ ರಾಗಿ ಮುದ್ದೆಗೆ ಇಟ್ಕೊಂಡೆ. ಯಾಕಂದ್ರೆ ಲೇಟ್ ಆಗ್ತೈತೆ ರೀ ರಾಗಿ ಮುದ್ದೆ ಮುದ್ದೆ ಏನು ಜಲ್ದಿ ಆಗ್ತಾವೆ ರೀ. ನಂಗೆ ಅಲ್ಲಿ ಇನ್ನೂ ಹೆಸರು ಕಾಳದದು ಅರಿಲ್ಲದ, ಅದ್ರ ಸಲುವಾಗಿ ನಾನು ಮುದ್ದೆ ಮಾಡ್ಕೊಳಕ್ಕೆ ನಿಂತೆ. ಪಟ ನೋಡ್ರಿ. ಮೊದಲ ನೀರು ಇಟ್ಕೊರಿ. ನೀರು ಕುದ್ದಿಲ್ಲ, ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ದೆ. ನೀರು ಒಟ್ಟು ಕುದಿ ಬಂದಿರಬಾರ್ದು. ಜಸ್ಟ್ ನೀರು ಇಟ್ಕೊಳ್ಳೇ ಏನು ಮಾಡ್ಕೊಂಬಿಡ್ರಿ ಅಂದ್ರೆ ಈ ರೀತಿಯಾಗಿ ಹಿಟ್ಟೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ನಾನು 2 ಗ್ಲಾಸ್ ನೀರು ತೊಗೊಂಡೇನಿ ಅಂದ್ರೆ 2 ಗ್ಲಾಸ್ ನೀರಿಗೆ 1 ಟೀ ಸ್ಪೂನಷ್ಟು ಏನು ಹಾಕ್ಕೊಂಡೇನಿ, ಹಿಟ್ಟು ಹಾಕ್ಕೊಂಡೇನಿ. ಟೇಬಲ್ ಸ್ಪೂನ್ ತೊಗೊರಿ ಬೇಕಂದ್ರೆ ನಡಿತೈತಿ, ಬಟ್ ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ. ಜಸ್ಟ್ ಹಿಟ್ಟು ಏನು
ಮಾಡ್ಕೊಳ್ಳೋದಂದ್ರೆ ಇಷ್ಟು ಹಾಕೊಳ್ಳೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು, ಹಿಂಗೆ ಕುದಿ ಬರಬೇಕು, ಈ ಕುದಿ ಬರಬೇಕು. ನೀರು ಕುದಿ ಬರೋಕ್ಕಿಂತ ಮುಂಚೆನೇ ಹಿಟ್ಟು ಕಲಸ್ಕೊಂಡ್ರೆ ಒಟ್ಟು ಗಂಟಾಗಂಗಿಲ್ಲ. ನೀವು ಆಮೇಲೆ ಕುಡಿಸ್ಕೊಂಡ್ರಿ ಅಂದ್ರೆ ಭಾಳ ಗಂಟಾಗ್ತೈತಿ. ನನಗೆ ಅಂದಾಜು ನಾನು ಹಿಟ್ಟು ಹಾಕ್ಕೋತೀನಿ ರೀ. ನೀವು 2 ಗ್ಲಾಸಿಗೆ 3 ಗ್ಲಾಸ್ನಷ್ಟು ಅಥವಾ 4 ಗ್ಲಾಸ್ನಷ್ಟು ಹಿಟ್ಟು ಹಾಕ್ಕೊಳ್ಳೋಕೆ ಅಡ್ಡಿಲ್ಲ. ಅಂದರೆ 2 ಗ್ಲಾಸ್ ನೀರಿಗೆ 3-4 ಗ್ಲಾಸ್ನಷ್ಟು ಹಿಟ್ಟು ಹಾಕ್ಕೊಳ್ಳೋಕೆ ಅಡ್ಡಿ ಇಲ್ಲ. ಸೊ ನಾ ಅಂದಾಜು ಹಾಕ್ಕೊಂಡಿರ್ತೀನಿ. ಸ್ವಲ್ಪ ಜಾಸ್ತಿ ಇರ್ಬೇಕು ಹಿಟ್ಟು. ಬಟ್ ಏನು ಮಾಡಿಬಿಡ್ಬೇಕಂದ್ರೆ ಹಿಟ್ಟು ಹಾಕಿದವ್ರೆ ಈ ರೀತಿ ಮುಚ್ಚಿಬಿಡ್ಬೇಕು. ಇದನ್ನು ನೋಡಿರಿ, ನಾನು ಫಸ್ಟ್ ಬೇರೆ ಟೈಪ್ ಮಾಡ್ತಿದ್ದೆ, ರಾಗಿ ಮುದ್ದೆ ಕರೆಕ್ಟ್ ಆಗ್ತಿರ್ಲಿಲ್ಲ. ನನಗೆ ಅದ್ರ ಮೆಥಡೇ ಗೊತ್ತಿರಲಿಲ್ಲ ಅನ್ಕೋತೀನಿ. ನಮ್ಮ ತಮ್ಮನ ವೈಫ್, ನಮ್ಮ ತಮ್ಮ ಮೈಸೂರಿಗಿದ್ರೆ, ಅವರ ಮನೆ ಕೆಳಗಡೆ ಮಂಡ್ಯದವ್ರು, ಹಾಸನದವ್ರು ಇದ್ರಂತ. ಅವ್ರು ಫಸ್ಟ್ ಕ್ಲಾಸ್ ಮುದ್ದೆ ತಿನ್ನೋರೆ. ನನಗೆ ಹಿಂಗಾಗಿ ಆಕಿ ಕಂಪ್ಲೀಟ್ ಅದನ್ನು ನೋಡ್ಕೊಂಡು ಕಲ್ಕೊಂಡು ಬಂದ್ಲೆ. ಅವಾಗಿಂದ ನನಗೂ ಹೇಳ್ಕೊಟ್ಲ, ನಾನು ಕಲ್ಕೊಂಡೆ. ಇಷ್ಟು ಮಸ್ತ್ ಆಗ್ತಾವೆ ಮುದ್ದೆ ಅಂತಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ ಮುದ್ದೆ. ಅವಾಗಿಂದ ನಾವು ಹಿಂಗೆ ಮಾಡಾಕತ್ಬಿಟ್ವಿ ನೋಡಿರಿ. ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಇತ್ತಂದ್ರೆ ನಿಮಗೆ ಗಂಟು ಹೋಗಂಗಿಲ್ಲ, ಏನು ಸಮಸ್ಯೆನೂ ಬರೋಂಗಿಲ್ಲ. ಇದು ನಾ ಅಂದ್ಕೊಂಡಿದ್ದ ಮೆಥಡ್. ಅಂದ್ರೆ ನನಗೆ ಅವ್ರು ಹೇಳ್ಕೊಟ್ಟಿದ್ದಕ್ಕಿಗೆ ನಾನು ಹಂಗೆ ಅಂದ್ಕೊಂಡೆ. ನಾನು ಅಳತೆ ತೊಗೊಳಂಗಿಲ್ಲ, ಯಾಕಂದ್ರೆ ನಂಗೆ ಅಂದಾಜು ಗೊತ್ತಾಗ್ಬಿಟ್ಟೈತೆ ರೀ. ತುಪ್ಪ ಹಾಕೋರಿ ಫಸ್ಟ್ ಕ್ಲಾಸ್. ನೋಡಿರಿ ನಾ ಎಷ್ಟು ತುಪ್ಪ ಹಾಕೊಳ್ಳಿ, ನೀವು ಎಷ್ಟು ತುಪ್ಪ ಹಾಕೋತಿರಲ್ಲ ಅಷ್ಟು ನಿಮ್ಮ ಮುದ್ದೆ ಮಸ್ತಾಗ್ಬಿಡ್ತಾವೆ. ನೀವು ತುಪ್ಪ ಹಾಕೊಳಿಕಂದ್ರೆ ಕೈ ಅಂಟ್ಕೋತಿರ್ತಾವೆ. ಭಾರಿ ಅಂದ್ರೆ ಭಾರಿ ತುಪ್ಪ ಹಾಕ್ಕೊಂಡು ಮಸ್ತ್ ಈಡಾಗಿ ಏನು ರೀ ತಿರುವುದಂದ್ರೆ ಮಾತ್ರ ಗಟ್ಟಿಮುಟ್ಟಿ ತಿರುಬೇಕು ನೋಡಿರಿ ಹಿಡ್ಕೊಂಡು. ನಾನು ಹಿಂಗೆ ಹಿಡ್ಕೊಂಡು ಹಾಕಿ ತಿರುಗಿಬಿಡ್ತೀನಿ. ಫಸ್ಟ್ ಕ್ಲಾಸ್ ಆಗ್ತಾವೆ. ನಾವು ಆಲ್ಮೋಸ್ಟ್ ನನ್ನ ಕಲೀಗ್ಸಿಗೆ ಭಾಳ ಜನಕ್ಕೆ ನಾನು ಈವನ್ ಯಾವ್ದಾರು ಫಂಕ್ಷನಿಗೆ ಕರೆದಾಗೂ ರಾಗಿ ಮುದ್ದೆ ಊಟನ ಮಾಡ್ಸೀನಿ. 1-2 ಫಂಕ್ಷನಿಗೆ ಕರೆದ. ಯಾಕಂತಂದ್ರೆ ಈ ಕಡೆ ನಮ್ಮ ಕಡೆ ಮಾಡಂಗಿಲ್ಲಲ್ರಿ ರಾಗಿ ಮುದ್ದೆ. ನಮ್ಮ ಮನ್ಯಾಗ ಭಾಳ ಸೇರ್ತೈತಿ ಇವ್ರಿಗೆ. ನಂಗೆ ಪದೇ ಪದೇ ಮಾಡ್ತಿರ್ಬೇಕು. ಆದ್ರೆ ಭಾಳ ಚಂದ ತಿರುಗ್ಬೇಕು ನೋಡಿರಿ. ಒಟ್ಟು ಗಂಟು ಅದಾವನ ನೋಡ್ಬೇಕು. ಹಿಟ್ಟೊಮ್ಮೆ ಉಳಿದಿರ್ತೈತಿ ಒಳಗಡೆ, ಉಳಿಲಾರ್ದಂಗೆ ನೋಡ್ಕೋಬೇಕು. ಸೊ ಹಿಟ್ಟು ಹಾಕಿದ ತಕ್ಷಣ ಮುಚ್ಚಿಡ್ಬೇಕು. ಸ್ಪೆಷಲಾಗಿ ಒಟ್ಟು ತಿರುವಾಕೆ ಹೋಗ್ಬೇಡ್ರಿ ಅದ ಟೈಮ್ನಾಗನ. ಮುಚ್ಚಿಟ್ಟದೊಂದು ಸ್ವಲ್ಪ ಅಲ್ಲೇ ಅದ ಉಗಾದಾಗನ ಅದ ನೀರಿನ ಬಿಸಿ ನೀರೊಳಗನ ಅದೇನಾಗಬೇಕಂದ್ರೆ ಕುದಿಬೇಕು. ನೀವು ಆಮೇಲೆ ಏನು ಮಾಡ್ಕೊರೋ ಒಂದು ತಟ್ಟಿಗೆ ಹಾಕ್ಕೊಂಬಿಡ್ರಿ. ತಾಟಿಗೆ ಹಾಕ್ಕೊಂಡು ಅದನ್ನು ಬೇಕಾದಂಗೆ ನೀವು ಚಮಚಲೇ ಇದನ್ನು ಮಾಡಿ ನೋಡ್ಬೇಕು ರೀ. ಹಿಂಗೆ ಭಾಳ ಸುಡ್ತಿರ್ತೈತೆ ರೀ, ಭಾಳ ಕೈ ಸುಡ್ತಾವೆ. ನನಗಾರ ಮುದ್ದೆ ಮಾಡುವಾಗ ಇದೇ ಪ್ರಾಬ್ಲಮ್. ಬಟ್ ಬಿಟ್ರಿ ಅಂತಂದ್ರೆ ಫುಲ್ ಅದಂದ್ರೆ ಬಿರುಸು ಆಗ್ಬಿಡತಿ. ಅವಾಗ ಕರೆಕ್ಟಾಗಿ ಉಂಡೆ ಆಗಂಗಿಲ್ಲ ರಾಗಿ ಮುದ್ದೆ. ಈ ರೀತಿ ನೋಡಿರಿ ನಾದ್ಕೋಬೇಕು. ಹಿಂಗೆ ನಾದ್ಕೊಂಡು ನೀವು ಹಿಂಗೆ ಇದಕ್ಕೆ ತುಪ್ಪ ಹಚ್ಕೊಂಡು ನಾದ್ಕೊಂಡ್ರೂ ಮಸ್ತ್ ಶೈನಿಂಗ್ ಬರ್ತಾವೆ, ಭಾಳ ಚಂದ ಕಾಣ್ತಾವೆ ರಾಗಿ ಮುದ್ದೆ. ಅದೇನೋ ಅಂತಾರಲ್ಲ, ರಾಗಿ ಮುದ್ದೆ ತಿಂದವ ತುಂಬ ಗಟ್ಟಿ. ನಮ್ಮ ಕಡೆ ಜೋಳದ ರೊಟ್ಟಿ ತಿಂದವ ಗಟ್ಟಿ ರೀ. ಬೆಂಗಳೂರು, ಹಾಸನ, ಮಂಡ್ಯ ಕಡೆ ರಾಗಿ ಮುದ್ದೆ ತಿಂದವ ಗಟ್ಟಿ. ಆದರೆ ಇವೆಲ್ಲ ಗಟ್ಟಿ ಆಹಾರ. ತಿನ್ನೋರು ಗಟ್ಟಿನೇ ಇರ್ಬೇಕು, ಮಾಡೋರು ಗಟ್ಟಿನೇ ಇರ್ಬೇಕು ರೀ. ಕರೆ ಹೇಳ್ತೀನಿ, ಯಾಕಂದ್ರೆ ನನಗಿದು ಅನ್ಸೈತಿ. ನಾನು ಹೊರಗಡೆ ಹೋದಾಗ ಅಂದ್ರೆ ಬೆಂಗಳೂರು ಕಡೆ ಹೋದಾಗ ನನಗೆ ಅನ್ಸೋದು ನಮ್ಗೆ ರಾಗಿ ಮುದ್ದೆ ಸಿಗಂಗಿಲ್ಲ. ಅಲ್ಲಿ ಹೋದಾಗೆಲ್ಲ ರಾಗಿ ಮುದ್ದೆನೇ ತೊಗೊಂಡು ತಿನ್ನೋದು ಮಾಡ್ತಿದ್ವಿ. ಈಗ ನನಗೆ ಹಿಂಗೆ ಮಾಡೋಕತ್ತಾಗೆ ಒಂದು 7-8 ವರ್ಷ ಆಗೈತೆ ನಂಗೆ ರಾಗಿ ಮುದ್ದೆ ಬಂದಾಗಿಂದನೂ ಅನಿಸಲ್ಲ ಈಗ ನನಗೆ ಅಷ್ಟೇ. ಮತ್ತು ಯೂಟ್ಯೂಬ್ನ್ಯಾಗ ಅಲ್ಲಿ ಇಲ್ಲಿ ನೋಡ್ಕೊಂಡು ಅವ್ರಂಗೆ ಸೊಪ್ಪು ಸಾರು ಮಾಡ್ಬೋದು, ಅದು ಬರ್ತೈತಿ. ಈಗ ನಮ್ಗೆ ಉಪ್ಸಾರು ಮಸ್ತ್ ಆಕೈತೆ ರೀ. ಉಪ್ಸಾರು ಮಾಡಿ ನೋಡ್ರಂತೆ ಒಂದು ಸರಿ ನಾನು ರೆಸಿಪಿ ಹೇಳ್ತೇನಂತೆ. ಸೊ ನೋಡಿರಿ ಎಷ್ಟು ಮಸ್ತ್ ಅದು ಫುಲ್ ಶೈನಿಂಗ್ ಬರ್ತಾವೆ. ತುಪ್ಪನೂ ಹಾಕಿರ್ತಿರಲ್ಲ, ನೀವು ಕೈಗೂ ತುಪ್ಪ ಹಾಕ್ಕೊಂಡು ಮಾಡಿದ್ರೆ ಚಲೋ. ನೋಡಿರಿ ಮುಟ್ಟಿದ್ರೆ ಕೈಗೆ ಹತ್ತಬಾರ್ದು, ಅಂದ್ರೆ ರಾಗಿ ಮುದ್ದೆ ಪರ್ಫೆಕ್ಟ್ ಆಗ್ಯಾವ ಅಂತ ಅಂದಂಗೆ. ಇದು ನೀವು ಹಂಗೆ ಹಾಕಿ ತಿರುವಿದ್ರಿ ಅಂದ್ರೆ ಬರೋಂಗಿಲ್ಲ, ಅದು ಅಷ್ಟು ಸರಿಯಾಗಿ ಹಂಗಿಲ್ಲ. ನನಗೆ ಏನೇನೋ ಮೆಥಡ್ ಮಾಡಿ ನೋಡೀನಿ, ನನಗೆ ಅಷ್ಟು ಕರೆಕ್ಟ್ ಅನ್ನಿಸ್ತಿರ್ಲಿಲ್ಲ ಮುದ್ದೆ. ಬಟ್ ಇದು ಕರೆಕ್ಟ್ ಮೆಥಡ್ ಅಂತ ಅವ್ರು ಹೇಳಿದ್ದು ನಮ್ಗೆ. ಹಿಂಗಾಗಿ ನೋಡಿರಿ ಕೈಗೆ ಒಟ್ಟು ಹತ್ತಂಗಿಲ್ಲ. ಹಿಂಗೆ ಒಂದು 7-8 ಮುದ್ದೆ ಅದು ನೋಡಿರಿ. ನಮ್ಮ ಮನೆಯಾಗ ಸಾಲಂಗಿಲ್ಲ ಇವು. ಕರೆ ಅಂದ್ರೆ ನಮ್ಮ ಮನೆಯವ್ರು ಒಂದು ಹೊತ್ತಿಗೆ ತಿಂದರೆ 2-3 ಮುದ್ದೆ ತಿಂತಾರೆ, ಮತ್ತು ರಾತ್ರಿನೂ ಬೇಕು ಅವ್ರಿಗೆ. ನಾವು ಹಿಂಗೆ ಮಾಡಿದಾಗ ಒಂದು ಸ್ವಲ್ಪ ಗಂಜಿ ಅನ್ನ ಮಾಡ್ಕೊಂಡಿರ್ತೀವಿ ಯೂಶ್ವಲಿ. ಯಾಕಂದ್ರೆ ಸೊಪ್ಪು ಉಪ್ಸಾರು ಭಾಳ ನೀರು ಇರ್ತೈತೆ ರೀ. ಆ ಗಂಜಿ ಒಳಗೆ ಆ ಸಾರು ಭಾಳ ಟೇಸ್ಟ್ ಅನ್ನಿಸ್ತೈತಿ. ನನಗೆ ಈ ಸರ ಅಕ್ಕಿ ಸಿಕ್ಕಿರಲಿಲ್ಲವ, ಹೀಗಾಗಿ ನಾರ್ಮಲ್ ಅನ್ನನ ಮಾಡಿಕೊಂಡೆ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಬೆಂಗ್ಳೂರ್ಗಿದ್ದು ರೀ ಮುಂಚೆ, ಮದುವೆಗಿಂತ ಮುಂಚೆ. ಹಿಂಗಾಗಿ ಅಲ್ಲೇ ಮುದ್ದೆ ತಿಂದ್ರು ಕೂಡ ಯಾವಾಗಲೂ ಮಿಸ್ ಮಾಡ್ಕೋತಾರೆ ಅವ್ರ ಮುದ್ದಿನ. ಹೀಗಾಗಿ ಈಗ ಆ್ಯಕ್ಚುಲಿ ಈಗ 1 ವರ್ಷ ಆಗೈತೆ ನಾವು ಮುದ್ದೆ ಕಡಿಮೆ ಮಾಡಿ. ಮೊದಲಿಂದನೂ ನಾವು ವಾರದಾಗ ಒಂದು ಸಾರಿನಾದರೂ ರಾಗಿ ಮುದ್ದೆ ಮಾಡೇ ಬಿಟ್ಟಿರ್ತೀವಿ. ಮತ್ತು ರೊಟ್ಟಿ ಚಪಾತಿ ಭಾಳ ಬೇಜಾರು ಅನ್ನಿಸ್ತಂದ್ರೆ ಮುದ್ದೆ ಮಾಡೇ ಬಿಟ್ಟಿರ್ತೀನಿ. ನಾನು ಕಾಲೇಜ್ ಇದ್ದಾಗೂ ಹಂಗೆ ನಂಗೆ ಯಾವತ್ತಾದರೂ ವರ್ಕ್ಲೋಡ್ ಕಡಿಮೆ ಇತ್ತಂದ್ರೆ ಮುದ್ದೆ ಮಾಡ್ತೀನಿ. ವರ್ಕ್ಲೋಡ್ ಕಡಿಮೆ ಇದ್ದಾಗನ ಯಾಕೆ ಮಾಡೋದು ಅಂತಂತಂದ್ರೆ ಸ್ವಲ್ಪ ತಿರುಗೋದದು ಶಕ್ತಿ ಬೇಕು ರೀ. ರೊಟ್ಟಿ ಚಪಾತಿ ಆದ್ರೆ ನಾರ್ಮಲ್ ರೂಟೀನ್ ಇರ್ತೈತಿ, ಅದಕ್ಕೆ ಮತ್ತು ನಾರ್ಮಲ್ ಪಲ್ಯ ಮಾಡೋದು ಬರ್ತದೆ. ಇದಕ್ಕೆ ಹಂಗಲ್ಲ, ಕರೆಕ್ಟಾಗಿ ಉಪ್ಸಾರು ಸೊಪ್ಪು ಸಾರು ಹೊಂದಿಸ್ಲೇಬೇಕು. ಉಪ್ಸಾರು ಮಸ್ತ್ ಆಕೈತೆ ರೀ. ಈ ಥರ ಫಸ್ಟ್ ಟೈಮ್ ಸೊಪ್ಪು ಸಾರು ಟ್ರೈ ಮಾಡಿದ್ದೆ. ಅದು ಸಬ್ಬಸ್ಗಿದಂತೂ ಫಸ್ಟ್ ಟೈಮ್ ನಾ ಮಾಡಿದ್ದೆ, ಚಲೋ ಆಗಿತ್ತು. ಬಸ್ಸಾರು ಅಂತಾರಂತ,
ಇದು ಸೊಪ್ಪು ಸಾರು ಅಂತ ನೋಡಿದ್ದೆ ನಾನು. ಸೊ ಈಗ ನೋಡ್ರಿ ನಾ ಇನ್ನೊಂದು ಸರಿ ಸಿಟಿ ಹೊಡ್ಸಿದ್ಮೇಲೆ ಎಲ್ಲ ಕಂಪ್ಲೀಟಾಗಿ ಕುದಿಸ್ಕೊಂಡೆ. ನೀರು ನೋಡ್ರಿ, ನೀರು ಭಾಳ ಇರ್ಬೇಕು. ಅದಕ್ಕೆ ದೊಡ್ಡ ಕುಕ್ಕರ್ನ್ಯಾಗ ನಾನು ಕುದಿಯಾಕೆ ಇಟ್ಟಿದ್ದೆ. ನೀರು ಇರಲಿಲ್ಲ ಅಂದ್ರೆ ಏನಾಗ್ಬಿಡ್ತೈತಿ, ಸೊಪ್ಪು ಸಾರು ಸಿಗಂಗಿಲ್ಲ ನಿಮ್ಗೆ. ಓನ್ಲಿ ಏನಾಕೈತೆ ಅಂದ್ರೆ ನಾರ್ಮಲ್ ಏನಂದ್ರೆ ಕಾರ್ಬೇಳಿ ಟೈಪ್ ಆಗಿಬಿಡ್ತೈತಿ. ಅದಕ್ಕೆ ಸೊಪ್ಪು ಸಾರು ಕಂಪಲ್ಸರಿ ನಿಮ್ಗೆ ಬೇಕು ಅಂತಂದ್ರೆ ನೀರು ಭಾಳ ಇರಬೇಕು. ನಾ ಅದಕ್ಕೆ ಒಂದೇ ಸರಿ ಕುದ್ದಾಗ ನಾನು ತಗೊಂಡೆ ನೋಡಿರಿ ಟೊಮೆಟೊ, ಅವಾಗ ಬೇಕಾದ್ರೆ ಇನ್ನೊಮ್ಮೆ ವಿಡಿಯೋ ನೋಡಿರಿ ನೀವು. ನೀರು ಭಾಳ ಇರಲಿಲ್ಲ. ನಾನು ಹೊಳ್ಳಿ 2 ಚರಿಗೆ ನೀರು ಹಾಕಿ ಕುದಿಯಾಕಿಟ್ಟೆ. ಇಷ್ಟಾದರೂ ಬೇಕನ ರೀ. ಸೊ ಇದ್ರಾಗಿಂದ ಒಂದು ಸ್ವಲ್ಪ ನೀವು ಕುದ್ದಿದ್ದೈತಲ್ಲ ತೆಗೆದು ಏನು ಮಾಡ್ಕೊರಿ ಅಂದ್ರೆ ಅದಕ್ಕೆ ಕೂಡಿಸ್ಕೊರಿ. ಅಂದ್ರೆ ಅದ್ರ ಸ್ವಲ್ಪ ತಿಕ್ನೆಸ್ ಒಂದು ಸ್ವಲ್ಪ ಬರ್ತೈತಿ, ಭಾಳ ಬೇಡ. ಇನ್ನು ಇದ್ರದ್ದು ಪಲ್ಯ ಮಾಡೋಣಂತ. ಇದಕ್ಕೆ ಏನು ಮಾಡೋದು ಅಂತಂದ್ರೆ ಚಟ್ನಿ ಐತಲ್ಲ, ಅದ್ರಾಗಿಂದ ಒಂದು ಸ್ವಲ್ಪ ಚಟ್ನಿ ತೆಗೆದು ಮಿಕ್ಸ್ ಮಾಡ್ಕೊಂಬಿಡೋದು. ಅದ್ರಾಗ ಖಾರ ಗೀರ ಜಬರ್ದಸ್ತ್ ಇರ್ತೈತಿ. ಇದಕ್ಕೆ ಕೂಡ್ಬಿಡ್ತೈತಿ ರೀ. ನಾನಾ ಒಗ್ಗರ್ಣೆ ಕೊಡ್ತೀನಿ ರೀ, ಅವ್ರೇನು ಒಗ್ಗರ್ಣೆ ಕೊಡಂಗಿಲ್ಲಂತ. ಹಿಂಗೆ ಕೂಡಿಸ್ಕೊಂಡೇ ಇಟ್ಕೊಂಡ್ಬಿಡ್ತಾರೆ. ಇಷ್ಟೇ ತೆಳ್ಳಗಿರ್ತೈತಿ ರೀ ಇದು. ಭಾಳ ಟೇಸ್ಟ್ ಆಕೈತಿ. ನಮ್ಮ ಮನೆಯವ್ರು ಹುರುಳಿಕಾಳಿಂದ ಉಪ್ಸಾರು ಭಾಳ ಲೈಕ್ ಆಗ್ತೈತಿ ರೀ. ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕೋರಿ ನೀವು, ಅದು ಭಾಳ ಟೇಸ್ಟಿ ಆಗ್ತೈತಿ. ಒಂದು ನೆಕ್ಸ್ಟ್ ಟೈಮ್ ಹುರುಳಿಕಾಳಿಂದ ಉಪ್ಸಾರು ಮಾಡ್ತೇನಂತ. ಈ ಸಾರಿ ಇದನ್ನು ಮಾಡೀನಿ. ನಾ ಒಂದು ಸ್ವಲ್ಪ ಏನು ಮಾಡಿದೆ ಅಂದ್ರೆ ಒಗ್ಗರ್ಣೆ ಕೊಟ್ಟೆ. ಬಟ್ ಇದಕ್ಕೆ ಅದೇನು ಪಲ್ಯ ಕುದಿಸಿಟ್ಟಿರಲ್ಲ, ಸಬ್ಬಸ್ಗೆ ಪಲ್ಯ ಮತ್ತು ಹೆಸರು ಕಾಳು, ಅದಕ್ಕೆ ಏನು ಮಾಡ್ಕೋಬೇಕಂದ್ರೆ ಲೈಟಾಗಿ ಆ ಒಗ್ಗರ್ಣೆ ಕೊಟ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿನೇ ಕೊಟ್ಕೊಂಡೆ ಅನ್ನಿಸ್ತಾ. ಯಾಕಂದ್ರೆ ನೀರು ಕರೆಕ್ಟಾಗಿ ಬಸ್ದಿರ್ಲಿಲ್ಲ ರೀ. ಕಂಪ್ಲೀಟ್ ನೀರು ಬಸ್ದಿರ್ಬೇಕು ಅದ್ರಾಗಿನ್ನು. ಅಂದ್ರೆ ಅದು ಉದುರು ಆಗ್ಬೇಕು, ಭಾಳ ಟೇಸ್ಟಿ ಆಗ್ತೈತಿ. ನೋಡ್ರಿ ನಾನು ಸ್ವಲ್ಪ ನಾರ್ಮಲ್ ಪಲ್ಯ ಮಾಡ್ದಂಗೆ ಮಾಡಿದೆ. ಮತ್ತು ಉಳ್ಳಾಗಡ್ಡಿ ಜಾಸ್ತಿ ಆಗ್ಬೇಕು. ಅಂದ್ರೆ ಜಾಸ್ತಿ ಉಳ್ಳಾಗಡ್ಡಿ ಇತ್ತಂದ್ರೆ ಸ್ವಲ್ಪ ಲೈಟಾಗಿ ಅದನ್ನು ಫ್ರೈ ಮಾಡಿದ್ರಿ ಅಂದ್ರೆ ಚಲೋ ಆಗ್ತೈತಿ. ನಾ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಜಾಸ್ತಿನೇ ಪಲ್ಯ ಮಾಡ್ದಂಗೆ ಮಾಡೀನಿ ಸಬ್ಬಸ್ಗಿದ. ಚಲೋ ಆಗಿತ್ತು. ಬಟ್ ಟೇಸ್ಟ್ ಅರಿಶಿನ ಹಾಕಿದ್ದೆ. ಅರಿಶಿನ ಸ್ಕಿಪ್ ಮಾಡಿದ್ರು ಚಲೋ ಆಗ್ತೈತಿ. ನನಗೆ ಯಾವ ಗದ್ದಲ್ದಾಗ ಅರಿಶಿನ ಹಾಕಿದೆ ಅಂತ ಗೊತ್ತಿಲ್ಲ. ಮತ್ತು ವಿಡಿಯೋ ಒಂದು ಮಾಡ್ಕೋತಿರ್ತೀನಲ್ರಿ, ಯಾವಾಗ್ಲೂ ಅಪ್ಲೋಡ್ ಮಾಡೋದಿರ್ತೈತೆ ಅಂಥೇಳಿ. ಸೊ ನಂಗೆ ಸ್ವಲ್ಪ ಗದ್ದಲ ಆಗೇ ಬಿಡ್ತೈತಿ ಅಡುಗೆ ಮಾಡುವಾಗ. ಸೊ ಅರಿಶಿನ ಸ್ಕಿಪ್ ಮಾಡಿದ್ರೆ ಚಲೋ ಕಾಣ್ತೈತೆ ರೀ ಅದು. ಅಂದ್ರೆ ಉಳ್ಳಾಗಡ್ಡಿ ಬೆಳ್ಳಗನ ಕಾಣ್ಬೇಕು. ಎದ್ರಾಗ ರಾಗಿ ಮುದ್ದಿಗೆ ಸೊಪ್ಪು ಸಾರು ಮಾಡ್ತೀವಲ್ಲ, ಅದ್ರ ಸಬ್ಬಸ್ಗೆ ಪಲ್ಯ ಇರ್ತೈತಲ್ಲ ಅದು. ಸ್ವಲ್ಪ ಅರಿಶಿನ ಹಾಕಿದ್ರೆ ಹಳದಿ ಆಗ್ಬಿಡ್ತಂದ್ರೆ ಸಬ್ಬಸ್ಗೆ ಕಾಣಂಗಿಲ್ಲ ಕರೆಕ್ಟಾಗಿ. ಮತ್ತು ಸಬ್ಬಸ್ಗಿನೂ ಒಂದು ಸ್ವಲ್ಪ ಜಾಸ್ತಿ ಕುದ್ದಿತ್ತು. ಇರಲಿ, ಬಟ್ ನಡೀತೈತಿ, ಚಲೋ ಆಗೈತೆ. ಹೀಗೆ ಸ್ವಲ್ಪ ನೀರು ಉಳಿದಿದ್ದಕ್ಕೆ ಜಾಸ್ತಿ ಬಂದಿಸಿದೆ. ಬಟ್ ಭಾರಿ ಟೇಸ್ಟ್ ಆಗಿತ್ತು ರೀ. ಯಾಕಂದ್ರೆ ಚಟ್ನಿ ಇತ್ತಲ್ರಿ, ಆ ಚಟ್ನಿನೇ ಎಲ್ಲ ಫ್ಲೇವರ್ ತೊಗೊಂಡಿತ್ತು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಸೊ ಹೀಗಾಗಿ ನೋಡಿರಿ, ಹಿಂಗೆ ಆಗಿತ್ತು ನಮ್ಮ ಸಬ್ಬಸ್ಗೆ ಪಲ್ಯ. ಸಬ್ಬಸ್ಗೆ ಪಲ್ಯ ಸ್ವಲ್ಪ ನೀರು ಆತು, ಸ್ವಲ್ಪ ಉದುರಾಗ್ಬೇಕು. ಸ್ವಲ್ಪ ಕಾಳು ಏನಾದವು ಅಂದ್ರೆ ಜಾಸ್ತಿನೇ ಕುದ್ದು ಒಂದು ಸ್ವಲ್ಪ್ರೊಳಗನ ಮಿಸ್ಟೇಕ್ ಆತು. ಬಟ್ ನಡೀತೈತಿ, ಟೇಸ್ಟಿ ಆಗಿತ್ತು ರೀ. ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು. ಸೊ ಅದನ್ನೆಲ್ಲ ಒಂದು ಡಬ್ಬಿಗೆ ತೆಗೆದು ಇಟ್ಕೊಂಡೆ. ತೆಗೆದು ಮತ್ತೆ ತೊಳ್ಯಾಕೆ ಇಡ್ಬೇಕಲ್ರಿ. ಇವತ್ತು ಕೆಲಸದವ್ರು ಇನ್ನೂ ಒಂದು ಕತೆ ಐತಿ, ಹೇಳ್ತೇನಂತ ಆಮೇಲೆ. ಕೆಲಸದವ್ರ ಕತೆ ಆಮೇಲೆ ಹೇಳ್ತೇನಂತ, ಈಗೇನು ಬೇಡ. ಈಗ ಮೊದಲು ಪಲ್ಯ ತೆಗೆದು ಇಟ್ಕೊಂಡು ನಾ ಕೆಲಸಕ್ಕೆ ತಿಕ್ಕಾಕೆ ಇಡ್ಬೇಕಂಥೇಳಿ, ಬಾಂಡೆ ತಿಕ್ಕೋರು ಬರ್ತಾರಲ್ಲ ಅಂಥೇಳಿ ನಾನು ಏನು ಮಾಡತ್ತಿದ್ದೆ, ತೆಗಿಯಾಕತ್ತಿದ್ದೆ. ಸೊ ತೆಗೆದು ಇಟ್ಟು ರಾಗಿ ಮುದ್ದೆನೂ ರೆಡಿ ಆದವು, ಉಪ್ಸಾರು ರೆಡಿ ಆಯ್ತು. ಬಟ್ ಅದಕ್ಕೆ ಒಗ್ಗರ್ಣೆ ನಾನು ಕೊಡ್ತೀನಿ ಯಾವಾಗ್ಲೂ. ಸೊ ಅದಕ್ಕೊಂದು ಸ್ವಲ್ಪ ಒಗ್ಗರ್ಣೆ ಕೊಡ್ಬೇಕು. ಇವನ್ನೆಲ್ಲ ಬಾಂಡೆ ಇಟ್ಟು ನಾನು ಒಗ್ಗರ್ಣೆ ಕೊಡಾಕಿ ಬಂದೆ ನೋಡ್ರಿ. ಒಗ್ಗರ್ಣೆ ಕೊಡಾಕ ಏನಪ್ಪ ಅಂದ್ರೆ ಸಾಸ್ವೆ, ಜೀರಿಗೆ, ಬೆಳ್ಳುಳ್ಳಿ. ಬರೀ ಸಾಸ್ವೆ ಜೀರಿಗೆ ಒಗ್ಗರ್ಣೆ ಕೊಟ್ಟರು ನಡಿತೈತೆ ರೀ. ನಾನು ಸ್ವಲ್ಪ ಫ್ಲೇವರ್ ಇಲ್ಲ ಅಂಥೇಳಿ ಬೆಳ್ಳುಳ್ಳಿ ಹಾಕಿದ್ದೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಅದನ್ನೂ ಕೊಡಂಗಿಲ್ಲ ಅಂತ, ಒಗ್ಗರಣೆನೂ ಕೊಡಂಗಿಲ್ಲ. ಅದಕ್ಕೆ ಅಷ್ಟೇ ಕಲಿಸಿಟ್ಬಿಡ್ತಾರಂತವ್ರು. ಅದು ಟೇಸ್ಟಿ ಆಗಿರ್ತೈತೆ ರೀ ಕರೆ ಅಂದ್ರೆ. ನಾನು ಹಂಗೂ ಮಾಡೀನಿ ಒಂದು ಸಾರಿ. ಬಟ್ ನಾವು ಸ್ವಲ್ಪ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಒಗ್ಗರ್ಣೆ ಕೊಡ್ಲಿಕ್ಕಂದ್ರೆ ಸಾರು ಅಂದ್ಕೊಳ್ಳಂಗಿಲ್ಲ ನಾವು. ಅದಕ್ಕೆ ಸಾಸ್ವೆ, ಜೀರಿಗೆ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಿಂಗೆ ಕೊಟ್ಟು ನೋಡಿ ಚಂದಾಗಿ ಫ್ರೈ ಮಾಡಿ ಇಷ್ಟೇ ರೀ. ಅದಕ್ಕೆ ಏನು ಅದಕ್ಕೇನು ಕುದಿಸಂಗಿಲ್ಲ, ಏನಿಲ್ಲ. ಇದೂ ಕೊಡಂಗಿಲ್ಲ, ಬಟ್ ನಾನು ಕೊಟ್ಟಿರ್ತೇನೆ ಅಷ್ಟೇ. ಆಯ್ತು ನೋಡಿರಿ, ಊಟಕ್ಕೆ ಬಂದ್ರೆ ನಮ್ಮ ಮನೆಯವರ ಎಷ್ಟು ಖುಷಿಯಾಗಿದ್ರು ಅಂದರೆ ಇವತ್ತು ಭಾಳ ಖುಷಿಯಾಗಿದ್ರೆ. ಆದರೆ ಟೇಸ್ಟ್ ಹೊಸಾದಿತ್ತಲ್ಲ, ಹೆಂಗಾಗಿತ್ತು ಅಂತ ಅನ್ಕೊಳಕತ್ತಿದ್ರೆ. ಬಟ್ ನಿಜವಾಗ್ಲೂ ನೋಡಿರಿ, ಉಪ್ಸಾರು ಇಷ್ಟು ತೆಳ್ಳಗೆ ಇರ್ತೈತಿ. ಸೊಪ್ಪಿನ ಪಲ್ಯ, 2 ರಾಗಿ ಮುದ್ದೆ, ಅದೊಂದು ಸ್ವಲ್ಪ ಚಟ್ನಿ, ಇದು ಸಬ್ಬಸ್ಗೆ ಪಲ್ಯ, ಸೊಪ್ಪಿನ ಪಲ್ಯ ರೀ. ಸ್ವಲ್ಪ ಹೆಸರು ಕಾಳು ಕಡಿಮೆ, ಸೊಪ್ಪು ಜಾಸ್ತಿ ಆಗಿದ್ರೆ ಚಲೋ ಅನಿಸ್ತದ. ನಮ್ದು ಹೆಸರು ಕಾಳು ಜಾಸ್ತಿ ಆಗಿತ್ತು. ನೋಡಿರಿ ಹೆಂಗೆ ತೆಳ್ಳಗೈತಿ ಇದು. ಇಷ್ಟು ಉಪ್ಪು ಖಾರ ಇರ್ತೈತಲ್ರಿ ಇದಕ್ಕೆ. ಮುದ್ದೆ ಸಪ್ಪು ಇರ್ತಾವಲ್ಲ, ಅದಕ್ಕೆ ಅದು ಸೂಟ್ ಆಗಿಬಿಡ್ತೈತಿ. ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ. ಮಸ್ತಾಗೆ ಅಂತಂದ್ರೆ ನಮ್ಮ ಮನೆಯವ್ರು. ಆಯ್ತು ನೋಡಿರಿ, ಕಾಂಪ್ಲಿಮೆಂಟ್ ಬಂತಲ್ಲ ಸಾಕು. ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದಕ್ಕೂ ಯಜಮಾನರಿಂದ ಕಾಂಪ್ಲಿಮೆಂಟ್ ಬಂದ್ರೆ ಮತ್ತೇನೈತಿ. ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಯಾರಿಗೆಲ್ಲ ಹಿಂಗೆ ಕಾಂಪ್ಲಿಮೆಂಟ್ ಬಂದಾಗ ಖುಷಿ ಆಗ್ತೈತಿ ಕಮೆಂಟ್ ಮಾಡಿರಿ. ನನಗಂತೂ ಭಾಳ ಆಗ್ತೈತಿ. ಮಾಡೋದೆಲ್ಲ ಅದ್ರ ಸಲುವಾಗಿನ ಚೆಂದಾಗಿ ನಕ್ಕೋತ ಊಟ ಮಾಡಿದ್ರೆ ಸಾಕಪ್ಪ ಅಂಥೇಳಿ.
ಏನೋ ಹಾಡೈತಲ್ರಿ, ಗೇಣು ಬಟ್ಟೆಗಾಗಿ, ಒಂದು ಹೊತ್ತಿನ ಊಟಕ್ಕಾಗಿ ಅಂದಂಗೆ ನಾವೇನೇ ಮಾಡಿದ್ವು ಅದ್ರ ಸಲುವಾಗಿನ ಮತ್ತೇನಿರ್ತೈತಿ. ಸೊ ಫಸ್ಟ್ ಕ್ಲಾಸ್ ಊಟ ಮಾಡಿದ್ವಿ. ನಾ ಅಂತೂ ಅಣ್ಣನೂ ಉಣ್ಣಂಗಿಲ್ಲ ರಾಗಿ ಮುದ್ದೆ ಇತ್ತಂದ್ರೆ ರಾಗಿ ಮುದ್ದೆ ಅಷ್ಟು ಹಚ್ಕೊಂಡು ತಿಂದ್ಬಿಡ್ತೇನೆ. ರಾಗಿ ಮುದ್ದೆ ಅಷ್ಟೇ ಉಂಡ್ಬಿಡ್ತೇನೆ. ಮತ್ತು ಈ ಮುದ್ದೆ ತಿನ್ನಕ್ಕೆ ಬರ್ತಿದ್ದಿಲ್ಲ ಮುಂಚೆ ಹೆಂಗೆ ಕಟ ಕಟ ಕಟ್ಕೋತ ಕುಂತ್ಬಿಡ್ತಿದ್ದೆ ಹಲ್ಲಾಗ, ಬಟ್ ಗುಳುಮ್ ಗುಳುಮ್ ನುಂಗ್ಬೇಕಂತ. ಅಷ್ಟೊತ್ತಿಗೆ ಬಂತ್ರಿ ನ್ಯೂಸ್, ಏನಪ್ಪ ಅಂದ್ರೆ ನಮ್ಮ ನೂರ್ಜಾನ್ ಅವ್ರು ಅಂದ್ರೆ ನನ್ನ ಬಾಂಡೆ ತಿಕ್ತಾರಲ್ಲ ಅವರು ಬರಂಗಿಲ್ಲ ಅಂಥೇಳಿ. ಆಯ್ತಪ್ಪ ಅಂಥೇಳಿ ಟೆನ್ಷನ್ ಆತು, ಭಾಳ ಸಿಟ್ಟು ಬಂತು. ಬಟ್ ಏನು ಮಾಡೋದು ಇನ್ನು ಅಂಥೇಳಿ ಪಟ ಪಟ ಏನು ಮಾಡಿಕೊಂಡೆ, ಬಾಂಡೆ ತಿಕ್ಕೊಂಡೆ. ಕಷ್ಟಪಟ್ಟು ಮುದ್ದೆ ಮಾಡಿದ್ದೆ, ಕಷ್ಟಪಟ್ಟು ಬಾಂಡೆ ತಿಕ್ಕೊಂಡೆ. ಥಂಡಿ ಆತತ್ ಅಂಥೇಳಿ ಬಡ ಬಡ ಸ್ವಲ್ಪ ಊದು ಹಾಕಿದೆ, ಬಿಸಿ ಬಿಸಿ ಬೆಚ್ಚಗೆ ಇರೋಣ ಅಂಥೇಳಿ. ಬೆಚ್ಚಗೆ ಊದು ಹಾಕ್ಕೊಂಡು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಮತ್ತು ಟೀ ಟೈಮ್ ಆಕೈತ್ರಿ ಸಂಜೆಗೆ. ಈ ಹೆಣ್ಮಕ್ಳ ಕೆಲಸ ಏನಂತ ನಂಗೆ ಅರ್ಥ ಆಗ್ಬಿಟ್ಟೈತಿ ಮನ್ಯಾಗಿದ್ದೇನೆ. ಮೊದಲೆಲ್ಲ ಬೆಳಿಗ್ಗೆ ಅಡುಗೆ ಮಾಡ್ಕೊಂಡು ಡಬ್ಬಿ ಕಟ್ಕೊಂಡು ಜಿಗಿದು ಬಿಡ್ತಿದ್ದೆ ಕಾಲೇಜಿಗೆ. ಈಗ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಬೆಳಿಗ್ಗೆ ಎದ್ದಾಗಿಂದ ಅಡುಗೆ ಮನ್ಯಾಗ ಜೀ 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 ಅಂತಿರ್ತೀನಿ. ನನ್ನ ಸಣ್ಣ ಮಗ ನನ್ನ ಡಬಲ್ ಜೀ ಜೀ ಅಂತಿರ್ತಾನೆ. ಸೊ ನನಗಂತೂ ಯಾವಾಗ ಜಾಬಿಗೆ ವಾಪಸ್ ಜಾಯಿನ್ ಆಗೀನಿ ಅನ್ಸಾತದ್ರಿ. ಅದಕ್ಕೆ ನನ್ನ ಮಗನ ಮೊದಲು ಸ್ಕೂಲಿಗೆ ಹಾಕ್ಬೇಕಾಗೈತೆ ನೋಡ್ರಿ ಕರಿ ಅಂದ್ರೆ. ಅವ್ನ ಸ್ಕೂಲಿಗೆ ಹಾಕಿದೆ ಅಂದ್ರೆ ನಾ ಒಂದು ಲೆಕ್ಕಕ್ಕೆ ಫ್ರೀ ಅಂತ ಅನ್ಕೋತೀನಿ. ನೋಡೋಣ ಯಾವಾಗ ಆಗ್ತೈತೆ ಅಂತೇಳಿ. ಇನ್ನು ಸಂಜೆ ಟೀ ಕುಡಿದ್ರಿ. ಸಂಜೆ ಟೀ ಕುಡಿಯೋದು ಐತಲ್ಲ, ಇದ್ರದ್ದು ಅಂದರೆ ಇಷ್ಟೊತ್ತನ ಏನು ಫ್ರಸ್ಟ್ರೇಷನ್ ಇತ್ತಲ್ಲ ಅದನ್ನು ಒಂದು ಲೆಕ್ಕ ಕಳೀತೈತಿ. ಬಟ್ ನನ್ನ ಮಗ ಎದ್ದು ಬಿಡ್ತಾನೆ ರೀ ಕರೆಕ್ಟ್ ಆ ಟೈಮಿಗೆ. ಅದು ಅವ್ನಿಗೆ ಹೆಂಗೆ ಗೊತ್ತಾಕೈತೆ ನನಗೆ ಗೊತ್ತಿಲ್ಲ. ನಮ್ಮ ಮಮ್ಮಿ ರಿಲ್ಯಾಕ್ಸ್ ಆಗತ್ತಾಳ ಅಂತ ಅವ್ನು ಕನಸು ಬಿದ್ದುಬಿಡ್ತದೆ ಅನ್ಸುತ್ತೆ. ಕರೆಕ್ಟ್ ಸಂಜೆಗೆ ಎದ್ದು ಬಿಡ್ತಾನೆ. ಟೀ ಹಾಕ್ಕೊಂಡು ಕುಡಿತಿರ್ಬೇಕು, ಅವ ಎದ್ದು ಬಿಡ್ತಾನೆ. ಪ್ರತಿ ಸರಿನೂ ಹಿಂಗೆ ಆಗ್ತದೆ ನಮ್ಗೆ. ಇನ್ನು ಇನ್ನೊಂದು ನ್ಯೂಸ್ ಹೇಳ್ಬೇಕಂದ್ರೆ, ಈಗೇನು ನೀವು ವಿಡಿಯೋ ನೋಡಕತ್ತಿರಲ್ಲ, ಇದೇ ವಿಡಿಯೋಕನ ಇನ್ಸ್ಟಾಗ್ರಾಮ್ ಒಳಗೆ ನಾನು ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ 211K ವ್ಯೂಸ್ ಬಂದಾವ. ಇನ್ನೂ 214 ಆಗೈತಿ ಇವತ್ತಿಗೆ. ನೋಡ್ಬೇಕು, ನೀವು ನೋಡೋಷ್ಟೊತ್ತಿಗೆ ಎಷ್ಟಾಗ್ತದೆ ಅಂತೇಳಿ ಒಂದ್ಸರಿ ಚೆಕ್ ಮಾಡಿರಿ. ಭುವಿಧ್ರುವಿ ಲಾಗ್ ಅಂತ ಐತಿ ನಮ್ಮದು ಇನ್ಸ್ಟಾಗ್ರಾಮ್ ಒಳಗೆ ಅಕೌಂಟ್. ಸೊ ಭಾಳ ಖುಷಿ ಆಯ್ತು ನನಗೆ. 5000 ಅಬೋವ್ ನನಗೆ ಲೈಕ್ಸ್ ಬಂದವ್ರಿ. ನಮ್ಮ ತಮ್ಮ ಅಂದ, ಏನು ಲೇ ಸಾನ್ಗಿ ಅಂತ ಹಳೇದು ಯೂಸ್ ಮಾಡಿ ಅಂತೇಳಿ. ಬಟ್ ಆದರೂ ವ್ಯೂಸ್ ಬಂದವು. ನನಗೆ ಗೊತ್ತಿರಲಿಲ್ಲ ಇಷ್ಟು ವ್ಯೂಸ್ ಬರ್ತಾವೆ ಅಂತೇಳಿ. ನಾ ಅದನ್ನ ಹೇಳಿದೆ, ನನಗೇನು ಗೊತ್ತಪ್ಪ ಇಷ್ಟು ವ್ಯೂಸ್ ಬರ್ತಾವೆ ಅಂತೇಳಿ. ಭಾಳ ಲೈಕ್ ಮಾಡ್ಯಾರ ಜನ ಅದನ್ನು. ಸೊ ಒಂದ್ಸರಿ ಚೆಕ್ ಮಾಡಿರಿ. ಇನ್ನು ಸಂಜೆಗೆ ಶಿವಪುರಿ ಪಾರ್ಟಿ ಅಂದರೆ ನಂಗೆ ಪಾನಿಪುರಿ ತಿನ್ನೋಂಗಾಗಿತ್ತು ರೀ. ಹೇಳಿದೆ ನಮ್ಮ ಮನೆಯವ್ರಿಗೆ, ಶಿವಪುರಿ ತಂದು ಕೊಡಿದ್ರೆ ಕಳಿಸಿದ್ರೆ. ಬಟ್ ಎಲ್ಲಿಂದ ತಂದಿದ್ರೆ ನೋಡ್ರಿ, ನಾ ಅದನ್ನು ಪಾನಿಪುರಿ ಮಾಡ್ಕೊಂಡು ತಿಂದೆ. ನನಗೇನು ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ. ಬಟ್ ಅವತ್ತಿನ ಆಸೆಯನ್ನು ತಿರುಗಿಸ್ಬಿಡ್ತು. ಸಾಕು ನನ್ನ ಸಣ್ಣ ಮಗ ನೋಡ್ರಿ ಹಿಂಗೆ ತಿನ್ನಕತ್ತಾನೆ. ಸೊ ಟೋಟಲಿ ಇವತ್ತು ರಾಗಿ ಮುದ್ದೆ, ಶಿವಪುರಿ ಮತ್ತು ಬಂಡೆ ತಿಕ್ಕೋದೂ ಆಯಿತು. ಅದೂ ಇತ್ತು ನಡಕ್ಕೆ. ಒಂದು ಸ್ವಲ್ಪ ಇಷ್ಟ, ಒಂದು ಸ್ವಲ್ಪ ಕಷ್ಟ, ಅದ್ರೊಳಗೆ ಇವತ್ತಿನ ದಿನ ಮುಗಿದೋಯ್ತು. ಸೊ ಇವತ್ತಿನ ದಿನ ಹಿಂಗಿತ್ತು ನೋಡ್ರಿ. ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಐತಿ. ಮತ್ತು ಇದ್ರ ಮಿನಿ ಲಾಗ್ನ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಭುವಿಧ್ರುವಿ ಲಾಗ್ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮದ ಅಕೌಂಟ್ ಐತಿ, ಫೇಸ್ಬುಕ್ ಒಳಗೂ ಐತಿ. ಒಂದ್ಸರಿ ಚೆಕ್ ಮಾಡಿರಿ, ಫಾಲೋ ಮಾಡಿರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು.